ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಸಿಎಂ ಡಿಸಿಎಂ ನಡುವೆ ಜಟಾಪಟಿ ಮುಂದುವರೆದಿದೆ. ಇದರ ನಡುವೆ ಶಾಸಕರು ಕ್ಯಾಬಿನೆಟ್ ಸೇರೋಕೆ ಲಾಬಿ ನಡೆಸಿದ್ದಾರೆ. ಅಲ್ಲದೆ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡುವೆ ಮತ್ತೊಂದು ಪಾಲಿಟಿಕ್ಸ್. ದೆಹಲಿಯಲ್ಲಿ 30 ಶಾಸಕರಿಂದ ಮಿನಿಸ್ಟರ್ ಗಿರಿಗಾಗಿ ಪಾಲಿಟಿಕ್ಸ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಧಿಕಾರಕ್ಕಾಗಿ ಕಚ್ಚಾಡೋದೇ ಆಗಿದೆ. ಇಷ್ಟು ದಿನ ಸಿಎಂ ಕುರ್ಚಿಗಾಗಿ ಸಿಎಂ ಡಿಸಿಎಂ ನಡುವೆ ಫೈಟ್ ನಡೀತಾ ಇತ್ತು. ಆದ್ರೀಗ ಶಾಸಕರ ಸರದಿ ಬಂದಿದೆ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಆದ್ರೆ ಇನ್ನು ನಮಗೆ ಸಚಿವರಾಗೋ ಭಾಗ್ಯ ಸಿಗ್ತಾ ಇಲ್ಲ ಅಂತ 30 ಹಿರಿಯ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ನಾವು ಹಿರಿಯ ಶಾಸಕರು ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಇಷ್ಟು ದಿನ ಗುಸುಗುಸು ಚರ್ಚೆ ಮಾಡಿದ್ರು. ಒಂದೆರಡು ಸಭೆಗಳನ್ನ ಮಾಡಿ ಗಮನ ಸೆಳೆಯೋದಕ್ಕೂ ಪ್ರಯತ್ನ ಪಟ್ರು. ಸಿಎಂ ಡಿಸಿಎಂಗೆ ಮನವಿ ಕೊಟ್ಟರು, ಪ್ರಯೋಜನ ಆಗಿಲ್ಲ ಅಂತ ಈಗ ನೇರವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಎದುರು ಮಿನಿಸ್ಟರ್ ಗಿರಿಗಾಗಿ ಪಟ್ಟು ಹಿಡಿಯಲು ಮುಂದಾಗಿದ್ದಾರೆ. ನಾವು 3-4 ದಿನ ಇರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ರಾಹುಲ್ ಗಾಂಧಿ ಅವರು ಇಂಟರ್ವ್ಯೂ ಕೂಡ ಕೇಳ್ತೀವಿ. ಈಗ ನಾವು ಸದ್ಯಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನೆನ್ನೆ ಕೂಡ ಭೇಟಿ ಮಾಡಿದ್ದೆ. ನೆನ್ನೆ ಇಲ್ಲೇ ಇದ್ದಾರೆ ಅವರು ಇವತ್ತು ರಾತ್ರಿ ನಾಳೆ ಬೆಳಿಗ್ಗೆ ಡೆಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಬಂದಮೇಲೆ ಅಧ್ಯಕ್ಷರಾದಂಥ ಖರ್ಗೆ ಅವ್ರಿಗೆ ಮೀಟ್ ಮಾಡ್ತೀವಿ. ಮತ್ತು ಉಸ್ತುವಾರಿ ನಮ್ಮ ಜನರಲ್ ಸೆಕ್ರೆಟರಿ ನಮ್ಮ ರಣಜಿತ್ ಸುರ್ಜೇವಾಲಾಗೂ ಮೀಟ್ ಮಾಡ್ತೀವಿ. ಮತ್ತು ವೇಣುಗೋಪಾಲ್ ಅವ್ರಿಗೂ ಮೀಟ್ ಮಾಡ್ತೀವಿ. ಇಷ್ಟು ನಾವು ಟೈಮ್ ಟೇಬಲ್ ಹಾಕೊಂಡಿರೋದು. ಇಷ್ಟ ನೇತೃತ್ವ, ಸಾಮೂಹಿಕ ನೇತೃತ್ವ. ಇನ್ನು ಹಲವಾರು ಶಾಸಕರು ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದ ಬಳಿಕ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ 2 ವರ್ಷ ಕಳೆದ ಮೇಲೆ ಅನುಕೂಲ ಮಾಡಿಕೊಡ್ತೀವಿ ಅಂದ್ರು. ಆದ್ರೆ 3 ವರ್ಷವಾದ್ರೂ ಕೂಡ ಅದರ ಸುಳಿವೇ ಇಲ್ಲ ಅಂತ ಕೆಲವರು ಅಸಮಾಧಾನಗೊಂಡಿದ್ದಾರೆ. ಆದ್ರಿಂದ ಹೈಕಮಾಂಡ್ ಬಾಗಿಲು ತಟ್ಟಿದ್ದಾರೆ. ಅಷ್ಟೇ ಮಂತ್ರಿ ಮಂಡಲ ರೀಚಾರ್ಜ್ ಮಾಡಿ ನಮ್ಗೆಲ್ಲ ಮಂತ್ರಿ ಕೊಡಿ ಅಂತ ಕೇಳಾಕೊಳ್ತೇವೆ. ಬಹಳ ತಡ ಆಯ್ತು ಅನ್ಸಲ್ಲ ಸರ್? ಈಗ್ಲೇ 2.5 ವರ್ಷದಲ್ಲಿ ಮಾಡ್ಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆಗ್ಲಿಗಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೇವೆ ನಾವು. ಇನ್ನು ಈ ಬಗ್ಗೆ ಮಾತನಾಡಿರೋ ಎಂಎಲ್ಸಿ ಸಲೀಂ ಅಹಮದ್, ಕೆಲವು ಶಾಸಕರು ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕೇಳಲು ಹೋಗ್ತಿದ್ದಾರೆ. ಅದರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿದ್ದಾರೆ. ಡೆಲ್ಲಿ ಹೋಗ್ತಾ ಇಲ್ಲ, ನಾನು ಹುಬ್ಳಿ ಹೋಗ್ತಾ ಇದ್ದೀನಿ. ಹುಬ್ಳಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಸಭೆ ಇದೆ, ಆ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಅದಕ್ಕೆ ಕೆಲವು ಶಾಸಕರು ಡೆಲ್ಲಿ ಹೋಗ್ತಾ ಇದ್ದಾರೆ ಪಕ್ಷದ ವರಿಷ್ಠರು ಮೀಟ್ ಮಾಡೋಕ್ಕೆ. ಅದೇನು ತಪ್ಪಿಲ್ಲ, ಭೇಟಿ ಮಾಡಿ ಡೆಫಿನೆಟ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನಮಗೆ ಕೇಳಲಿಕ್ಕೆ ಇವತ್ತು ಕೆಲವರು ನಮ್ಮ ಶಾಸಕರು ಹೋಗ್ತಾ ಇದ್ದಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತವೆ. ಸದ್ಯ ಕ್ಯಾಬಿನೆಟ್ ರಿಶಫಲ್ ಆದ್ರೆ ಸಿಎಂ ಕುರ್ಚಿ ಸೇಫ್ ಅನ್ನೋ ಚರ್ಚೆಯೂ ಆಗ್ತಾ ಇದೆ. ಸದ್ಯ ಹೈಕಮಾಂಡ್ ನಾಯಕರನ್ನ ಶತಾಯಗತಾಯ ಭೇಟಿ ಮಾಡ್ತೀವಿ ಅಂತ ಹಿರಿಯ ಶಾಸಕರು ದೆಹಲಿಗೆ ತೆರಳಿದ್ದು, ಇದಕ್ಕೆ ವರಿಷ್ಠರು ಸ್ಪಂದಿಸ್ತಾರಾ ಇಲ್ವಾ ಅನ್ನೋದೇ ಕಾದು ನೋಡಬೇಕು. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.